ಪ್ರೇಸಲ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು, ಆತನ ಪ್ರೀತಿ ಅಪಾರವಾಗಿದೆ. ದೇವರ ಪ್ರೀತಿಯನ್ನು ಯಾವ ರೀತಿಯಲ್ಲಿ ಮನುಷ್ಯರಾದ ನಮ್ಮ ಆಲೋಚನೆಯಲ್ಲಿ ಅದನ್ನು ಲೆಕ್ಕ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ, ಅದನ್ನು ತೂಗ್ಲಿಕ್ಕೂ ಕೂಡ ಆಗಲ್ಲ. ಪ್ರಿಯ ದೇವ ಜನರೇ, ದೇವರ ಹಸ್ತದ ಆ ಪ್ರೀತಿಯ ಹಸ್ತ ಅದು ಯಾವ ರೀತಿಯಾಗಿ ನಿನ್ನ ಜೀವಿತವನ್ನು ರೂಪಿಸ್ತಾ ಕರ್ತನ ಮಹಿಮೆಗೋಸ್ಕರವಾಗಿ ಎಲ್ಲ ದಿನದಲ್ಲಿ ಆತನ ನಾಮದ ಮಹಿಮೆಗೋಸ್ಕರವಾಗಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ತನ್ನ ಕೃಪೆ ಎಂಬ ಹಸ್ತದಲ್ಲಿ ಒಂದು ಪಾತ್ರೆಯನ್ನು ಕುಂಬಾರನು ಯಾವ ರೀತಿಯಾಗಿ ರೂಪಿಸ್ತಾನ, ಅದೇ ರೀತಿಗೆ ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ ನನ್ನನ್ನು ನಿನ್ನನ್ನು ಒಂದು ಪರಲೋಕದ ಪಾತ್ರೆಯನ್ನಾಗಿ, ಪರಲೋಕದ ಮಹಿಮೆಗೋಸ್ಕರವಾಗಿ ಆತನ ಹಸ್ತದಲ್ಲಿ ರೂಪಿಸಿ ಪ್ರತಿ ಒಬ್ಬೊಬ್ಬರ ನಮ್ಮ ಶಿರದಲ್ಲಿ ದೇವರ ಆತ್ಮನ ಅಭಿಷೇಕದಿಂದ ಆತನು ನಮ್ಮನ್ನು ತುಂಬಿಸಿ ಎಲ್ಲ ಸೈತಾನನ ಬಂಧನ ಕಟ್ಟುಗಳನ್ನು ಮುರಿಯುವಂತ ಅಧಿಕಾರವನ್ನು ದೇವರಾದ ಕರ್ತನು ನನಗೆ ನಿಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಯಾವ ಬಲಹೀನತೆಗಳಿರ್ಬೋದು ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಯಾವ ಬಲಹೀನತೆಗಳು ನಿಮ್ಮನ್ನು ತಡೆ ಮಾಡ್ತಿರ್ಬೋದು, ರೀಬಾಂಧ ರಾಮ ಶಲ ರಾಮ ಕಿಯಲ ರಾಮ, ಎಲ್ಲ ಬಲಹೀನತೆಗಳನ್ನು ದೇವರ ವಾಕ್ಯವೆಂಬಾತನು ಆತನು ನನ್ನ ನಿಮ್ಮ ಜೊತೆಯಲ್ಲಿ ಇರುವುದರಿಂದ, ನನ್ನನ್ನು ನಿಮ್ಮನ್ನು ಆತನ ಪಾತ್ರೆಯನ್ನಾಗಿ ರೂಪಿಸ್ತಾ ಇರುವುದರಿಂದ ನನ್ನ ನಿಮ್ಮ ಜೀವಿತದಲ್ಲಿ ದೇವರ ಹಸ್ತದ ಮೂಲಕವಾಗಿ ಆ ಪಾತ್ರೆ ತುಂಬಿ ಹೊರಸೂಸಬೇಕೆಂಬುದಾಗಿ. ಯಾಕಂದರೆ ಭಕ್ತನಾದ ದಾವೀದನು ಹೇಳ್ತಾನೆ, ನನ್ನ ಪಾತ್ರೆಯು ಯಾವಾಗಲೂ ತುಂಬಿ ಹೊರಸೂಸುತ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸ್ತೇನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ದೇವರ ಮಂದಿರ, ದೇವರ ಆಲಯ ಅದು ನನ್ನ ನಿಮ್ಮ ಹೃದಯವಾಗಿದೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಒಂದು ವೇಳೆ ಪ್ರಿಯ ದೇವ ಜನರೇ, ನಿಮ್ಮ ಹೃದಯದಲ್ಲಿ ನೀವು ಅಂದುಕೊಳ್ತಿರ್ಬೋದು, ನಾನು ಎಲ್ಲರಿಂದ ನಾವು ಕೈ ಬಿಡಲ್ಪಟ್ಟಿದ್ದೇನೆ, ಯಾವುದಕ್ಕೂ ನಾನು ಪ್ರಯೋಜನಕ್ಕೆ ಬಾರದವನು, ಜನರು ನನ್ನನ್ನು ನೋಡುವಾಗ ನನ್ನನ್ನೊಂದು ತಾತ್ಸಾರ ಭಾವದಿಂದ ನೋಡ್ತಿದ್ದಾರೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಪ್ರಿಯರೇ, ಯಾರ ಮುಂದೆಗೂ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸಾಲದ ಬಾಧೆಗಳು ನನ್ನನ್ನು ಕಾಡಿಸ್ತಾ ಇದೆ, ಚಿಂತೆಗಳು ನನ್ನನ್ನು ಕಾಡಿಸ್ತಾ ಇದೆ, ಬಲಹೀನತೆಗಳು ನನ್ನನ್ನು ಕಾಡಿಸ್ತಾ ಇದೆ ಎಂಬುದಾಗಿ ನಿಮ್ಮ ಆಲೋಚನೆಯಲ್ಲಿ ನೀವು ಅಂದುಕೊಳ್ತಿರ್ಬೋದು. ಓ ನನ್ನ ಪ್ರಿಯ ದೇವ ಜನರೇ, ದೇವರ ಆತ್ಮನ ಹಸ್ತದಲ್ಲಿ ನೀವು ನಿಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ಈ ಕ್ಷಣದಿಂದಲೇ ನಿಮ್ಮ ಜೀವಿತ ಟೋಟಲಿ ಚೇಂಜ್. ರೈತಾನಮಂದಾರ ಭವಿಷ್ಯ ಯಾವುದನ್ನು ನೀವು ಕಳ್ಕೊಂಡಿದ್ದೀರಿ ಎಂಬುದಾಗಿ ಹೇಳ್ತೀರಾ, 2ರಷ್ಟು ನೀವು ಹೊಂದಿಕೊಳ್ತೀರಾ. ಯಾವ ಬಾಧೆ ನಿಮ್ಮನ್ನು ಬಾಧಿಸ್ತದ ಬುಡ ಸಮೇತ ಅದು ಕಿತ್ತು ಹೋಗ್ತದೆ ಯೇಸುವಿನ ನಾಮದಲ್ಲಿ. ಯಾವ ಸಾಲದ ಬಾಧೆ ಇದೆ ಎಂಬುದಾಗಿ ನೀವು ತಿಳ್ಕೊಳ್ತೀರಾ, ಆ ಸಾಲಗಳನ್ನು ದೇವರಾದ ಕರ್ತನು ತೀರಿಸೋದಕ್ಕೋಸ್ಕರ ನಿಮ್ಮೊಂದು ಹೊಸ ವೇಯನ್ನು ಆತನು ಓಪನ್ ಮಾಡ್ತಾನೆ. ಸೈತಾನನ ಬಂಧನದಿಂದ ಕಟ್ಟಲ್ಪಟ್ಟಿದ್ದೀರಾ, ಎಲ್ಲ ಸೈತಾನನ ಬಂಧನ ಕಟ್ಟುಗಳನ್ನು ಯೇಸು ಕ್ರಿಸ್ತನಾದನು ಮುರಿದಾಕ್ತಾನೆ. ಎಲ್ಲರಿಂದ ನೀವು ಕೈ ಬಿಡಲ್ಪಟ್ಟಿದ್ದೇವೆ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ. ಎಲ್ಲರೂ ನಿಮ್ಮನ್ನು ಹುಡುಕಿಕೊಂಡು ಬರುವಂತ ಆ ಸಮಯ ಬರ್ತದೆ ಪ್ರಿಯರೇ. ಯಾಕಂದ್ರೆ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಿ ಬರುವಾಗ ಲೋಕದ ಜನರು ನಿಮ್ಮ ವಿಷಯದಲ್ಲಿ ನೆಗೆಟಿವ್ ಮಾತನಾಡಿದಂತ ಅದೇ ಜನರು ನಿಮ್ಮಲ್ಲಿ ಕ್ರಿಸ್ತನ ಬೆಳಕಿದೆ, ಏನಿಲ್ಲದಿದ್ದು ನೀವಿಷ್ಟು ಐಶ್ವರ್ಯವಂತರಾದಿರಿ ಹೇಗೆ ಕಾರಣ ಅಂದರೆ ಕ್ರಿಸ್ತನಂದು ನೀವು ಧರಿಸಿಕೊಂಡದರಿಂದ, ನಿಮ್ಮ ಜೀವಿತವನ್ನು ಕ್ರಿಸ್ತನಿಗೆ ನೀವು ಒಪ್ಪಿಸಿಕೊಟ್ಟದರಿಂದ ಈ ಎಲ್ಲ ಬದಲಾವಣೆಗಳು, ಈ ಎಲ್ಲ ಆಶೀರ್ವಾದಗಳು ಪ್ರಿಯ ದೇವ ಜನರೇ ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆದುದರಿಂದ ಪ್ರಿಯ ದೇವ ಜನರೇ, ನೀವು ಸೋತು ಹೋಗಬೇಡಿ, ಬಳಲಿ ಹೋಗಬೇಡಿ, ಕುಗ್ಗಿ ಹೋಗಬೇಡಿ. ಈ ಲೋಕದಲ್ಲಿ ಎಲ್ಲವೂ ನಿಮ್ಮನ್ನು ಬಲಹೀನಗೊಳಿಸಿರ್ಬೋದು, ಆದರೆ ದೇವರ ವಾಕ್ಯ
ಬಲಹೀನಗೊಳಿಸಿದಂಥ ನಿಮ್ಮ ಜೀವಿತವನ್ನು ಬಲಗೊಳಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಧರ್ಮದ ಬಲಗೈಯನ್ನು ನಿಮಗೋಸ್ಕರವಾಗಿ ನೀವು ಎಲ್ಲಿ ಬಿದ್ದಿದ್ದೀರಾ ಆ ಸ್ಥಳದಿಂದ ನಿಮ್ಮನ್ನು ಎಬ್ಬಿಸುವುದಕ್ಕೋಸ್ಕರ, ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕೋಸ್ಕರ ನಿಮ್ಮ ಬಳಿಗೆ ಬರ್ತಿದ್ದಾನೆ ಪ್ರಿಯರೇ. ನಿಮ್ಮ ಬಳಿಗೆ ಬರುವಾಗ ನೀವು ಆತನನ್ನು ವೆಲ್ಕಮ್ ಮಾಡಿ, ಸಂತೋಷದಿಂದ ವೆಲ್ಕಮ್ ಮಾಡಿ ಪ್ರಿಯರೇ. ವೆಲ್ಕಮ್ ಹೋಲಿ ಸ್ಪಿರಿಟ್. ಆ ಹೋಲಿ ಸ್ಪಿರಿಟ್ ಅನ್ನು ವೆಲ್ಕಮ್ ಮಾಡಿ ನಿಮ್ಮ ಜೀವಿತದಲ್ಲಿ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ, ದೇವರಾದ ಕರ್ತನು ರೂಪಿಸೋನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರ ವಾಕ್ಯ ನಿಮ್ಮ ಬಳಿಗೆ ಬರುವಾಗ ಆ ವಾಕ್ಯವನ್ನು ರಿಸೀವ್ ಮಾಡಿ, ಆ ವಾಕ್ಯವನ್ನು ಪ್ರೀತಿ ಮಾಡಿ ಪ್ರಿಯರೇ. ಆ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಡಿ. ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳಕೊಂಡಿದ್ದೇವೆಂಬುದಾಗಿ ನೀವು ತಿಳ್ಕೊಳ್ತೀರಾ. ಈ ದಿನದಿಂದ ದೇವರ ವಾಕ್ಯದ ಮೂಲಕ ಎಲ್ಲವನ್ನು ನೀವು ಹೊಂದಿಕೊಳ್ಳುವಂತೆ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ಕೂಡ ಮಾತನಾಡಲಿಕ್ಕೆ ಇರುವಂಥ ಆತನ ಜೀವವುಳ್ಳ ವಾಕ್ಯ, ಹಗ್ಗಾಯ ಬರೆದ ಪತ್ರಿಕೆ 2ನೇ ಸಂಧಿ 9ನೇ ವಚನವನ್ನು ಧ್ಯಾನ ಮಾಡುವ. ಅದೇ ರೀತಿಯಾಗಿ 19ನೇ ವಚನವನ್ನು ಕೂಡ ನಾವು ಧ್ಯಾನ ಮಾಡುವ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿದೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ, ದ್ರಾಕ್ಷೆ, ಅಂಜೂರ, ದಾಳಿಂಬ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತ ಮುಂದಿನ ಏನಿದೆ ಅದು ಓದಿ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷ. ಹಲ್ಲೆಲೂಯಾ. ಈ ಆಲಯ ಅಂದ್ರೆ ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ. ಆಲಯ ಅಂದ್ರೆ ನಾನು ನೀನು ದೇವರ ಆತ್ಮನು ವಾಸಿಸುವಂತ ದೇವರ ಆಲಯವಾಗಿದೆ. ಪ್ರಿಯ ದೇವಜನರೇ, ಈ ಆಲಯ ಅದು ನನ್ನಿಂದ ನಿಮ್ಮಿಂದ ಶುದ್ಧೀಕರಿಸಲಿಕ್ಕೆ ಆಗಲ್ಲ. ಯಾಕಂದ್ರೆ ಲೋಕದ ಎಲ್ಲ ಸಂಗತಿಗಳು, ಎಲ್ಲ ಆಲೋಚನೆಗಳು, ಎಲ್ಲ ನೆಗೆಟಿವ್ ಸಂಗತಿಗಳೇ ಈ ಆಲಯದಲ್ಲಿ ತುಂಬಿಕೊಂಡಿರ್ತದೆ. ಅದಕ್ಕೋಸ್ಕರ ಈ ಆಲಯದ ಮುಂದಿನ ವೈಭವ ಅಂದ್ರೆ ದೇವರಾದ ಕರ್ತನು ಯಾವಾಗ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ನಾವು ಒಪ್ಪಿಸಿಕೊಡ್ತೀವ, ಟೋಟಲಿ ಸಬ್ಮಿಟ್ ಮಾಡ್ತೀವಲ್ಲ ಆತನಿಗೆ, ಸ್ವಾಮಿ ಎಲ್ಲವೂ ನೀನೇ, ನಿನ್ನಿಂದ ನೀನು ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮನೆಯನ್ನು ಯಾಕೆ ಈ ಗುಡಿಸಿ ಒರೆಸ್ತಾರೆ? ಈಗ ಒಂದು ಮನೆಯನ್ನು ಗುಡಿಸಿ ಒರೆಸೋದು ಯಾಕೆ? ಕ್ಲೀನ್ ಮಾಡ್ತಾರೆ. ಯಾಕೆ? ಯಾರಾದರೂ ಬರ್ತಾರೆ ಒಳಗೆ, ಮನೆಗೆ ಬರ್ತಾರೆ, ಅಲ್ಲಿ ಇಲ್ಲಿ ಕಸ ಇದ್ರೆ ಹೇಳ್ತಾರೆ, ಎಂತ ಯಾವ ಮನೆ ಇದು, ಒಂದು ಕ್ಲೀನ್ ಇಲ್ಲ, ಒಂದು ಸ್ವಚ್ಛತೆ ಇಲ್ಲ, ಈ ಮನೆಯವರೇ ಹೀಗೆ ಇರುವಾಗ ಇನ್ನು ಅವರು ಹೇಗೆ ಇರುವರು? ಅನೇಕ ರೀತಿಯಲ್ಲಿ ನೆಗೆಟಿವ್ ಮಾತುಗಳನ್ನು ಆಡ್ತಾರೆ. ಅದಕ್ಕೆ ಮನೆಯನ್ನು ಏನು ಮಾಡ್ತಾರೆ, ಕಸ ಆದದನ್ನು ಗುಡಿಸಿ ಅದನ್ನು ಹೊರಗೆ ಬಿಸಾಡ್ತಾರೆ. ಅದು ಡಸ್ಟ್. ನಂತರ ತಿರುಗಿ ಏನು ಮಾಡ್ತಾರೆ, ನೀರಲ್ಲಿ ಏನು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡುವಾಗ ಅದು ಶೈನ್ ಆಗ್ತದೆ ಪ್ರಿಯರೇ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ, ಲೋಕದಲ್ಲಿ ನಾನು ನೀನು ಜೀವಿಸುವಾಗ ಅನೇಕ ರೀತಿಯ ಕಸಗಳು, ಅನೇಕ ಲೋಕದ ಸಂಗತಿಗಳು, ದೇವರ ಆತ್ಮನಿಗೆ ವಿರುದ್ಧವಾದಂಥ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಇರುವಾಗ, ಯಾವಾಗ ದೇವರ ಆತ್ಮನಿಗೆ ಅದನ್ನು ಕ್ಲೀನ್ ಮಾಡಲಿಕ್ಕೆ, ಅದನ್ನು ಗುಡಿಸಿ, ಅದನ್ನು ಆ ಡಸ್ಟ್ ಅನ್ನು ಬಿಸಾಡಲಿಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ದೇವರಾದ ಕರ್ತನು, ಹೋಲಿ ಸ್ಪಿರಿಟ್, ತಂದೆ, ಮಗ,
ಪರಿಶುದ್ಧಾತ್ಮ ತ್ರಯೇಕತ್ವವುಳ್ಳ ದೇವರು ನನ್ನ ನಿಮ್ಮ ಹೃದಯದಲ್ಲಿ, ನನ್ನ ನಿನ್ನ ಹೃದಯ ಮನೆಯಲ್ಲಿ, ನನ್ನ ನಿನ್ನ ಹೃದಯ ಅದನ್ನು ಆಲಯವನ್ನಾಗಿ, ಆರಾಧಿಸುವಂತ ಆಲಯವನ್ನಾಗಿ, ಆ ಮನೆಯನ್ನು ಆಲಯವನ್ನಾಗಿ ಮಾಡ್ತಾನೆ ಪ್ರಿಯರೇ. ಯಾವಾಗ ನನ್ನ ನಿಮ್ಮ ಜೀವಿತದಲ್ಲಿ ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ, ಸಕ್ಸಸ್ ಆಗಬೇಕಾದ್ರೆ ಯಾವಾಗ ನಮ್ಮನ್ನು ನಾವು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡ್ತೇವ, ಎಲ್ಲ ನಮ್ಮ ಜೀವಿತದಲ್ಲಿ ಆ ಸಕ್ಸಸ್ಫುಲ್ ಅನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಹಗ್ಗಾಯನ ಮೂಲಕವಾಗಿ ದೇವರಾದ ಕರ್ತನು ಆ ಪ್ರವಾದಿಯ ಮೂಲಕವಾಗಿ ಪರಲೋಕದ ತಂದೆಯಾದ ದೇವರು ಮಾತನಾಡ್ತಾನೆ. ಈ ಆಲಯದ ಮುಂದಿನ ವೈಭವ ಅಂದ್ರೆ ಎಲ್ಲರಿಂದ ನೀವು ಕೈ ಬಿಡಲ್ಪಟ್ಟಿರ್ಬೋದು, ಆದರೆ ಎಲ್ಲರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮ ಆಲಯವನ್ನು, ನಿಮ್ಮ ಜೀವಿತವನ್ನು ಶುದ್ಧೀಕರಿಸಿ ತಾನು ವಾಸಿಸುವಂತ ತನ್ನ ಮನೆಯನ್ನಾಗಿ, ಪರಲೋಕದ ಮನೆಯನ್ನಾಗಿ ನನ್ನನ್ನು ನಿಮ್ಮನ್ನು ಶುದ್ಧೀಕರಿಸಿ ನನ್ನ ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡಿ ಮುಂದಿನ ವೈಭವ ಅಂದರೆ ನಮ್ಮ ಜೀವಿತದಲ್ಲಿ ನಾವು ಕಾಣದೆ ಇರುವಂತ ಆಶೀರ್ವಾದಗಳನ್ನು, ಹಿಂದಿನ ದಿನದಲ್ಲಿ ಎಲ್ಲವನ್ನು ನಾವು ಕಳ್ಕೊಂಡಿರ್ಬೋದು, ಮುಂದಿನ ದಿನದಲ್ಲಿ ಯಾವಾಗ ದೇವರಾದ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವ, 100% ನಮ್ಮ ಜೀವಿತದಲ್ಲಿ ಜಯದ ಮೇಲೆ ಜಯವನ್ನು ಕಾಣಲಿಕ್ಕೆ. ಇಲ್ಲಿ 19ನೇ ವಚನ ಹೇಳ್ತದೆ, ಕಣಜದಲ್ಲಿ ಏನಿದೆ? ಕಾಳು ಇದೆಯೋ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇದು ಪ್ರಾಮುಖ್ಯವಾಗಿದೆ. ಈ ಆಲಯ ನನ್ನ ನಿನ್ನ ಜೀವಿತ ದೇವರ ವಾಕ್ಯದ ಮೂಲಕ ರೂಪಿಸಿ ದೇವರ ಆತ್ಮನು ವಾಸ ಮಾಡುವಂತ ಮನೆ ಆಗಿರುವುದಾದರೆ, ಇಲ್ಲಿ 19ನೇ ವಚನದಲ್ಲಿ ಹೇಳ್ತದೆ ಏನು? ಈ ಕಣಜದಲ್ಲಿ ಕಾಳು ಇದೆಯೋ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕಣಜ ಅಂದ್ರೆ ಏನು ಪ್ರಿಯರೇ? ಎಲ್ಲ ಸೇರಿಸಿ ಹಾಕುವಂತ ಏನಾಗಿದೆ? ಕಣಜ. ಈ ಕಣಜ ನನ್ನ ನಿನ್ನ ಜೀವಿತವಾಗಿದೆ. ಹಲ್ಲೆಲೂಯಾ. ಈ ಕಣಜದಲ್ಲಿ ಕಾಳು ಇದೆಯೋ. ನನ್ನ ನಿನ್ನ ಜೀವಿತದಲ್ಲಿ ಕಾಳು ಅಂದ್ರೆ ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಣಜ ಅಂದ್ರೆ ನಮ್ಮ ಜೀವಿತವನ್ನು ಯಾವಾಗ ದೇವರಾದ ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡ್ತೀವ, ನನ್ನ ನಿನ್ನ ಜೀವಿತವನ್ನು ಟೋಟಲಿ ಯೇಸುವಿಗೋಸ್ಕರವಾಗಿ, ಎಲ್ಲರಿಂದ ಕೈ ಬಿಡಲ್ಪಟ್ಟಿರ್ಬೋದು, ಎಲ್ಲವನ್ನು ಕಳ್ಕೊಂಡಿರ್ಬೋದು ಪ್ರಿಯರೇ, ದೇವರಾದ ಕರ್ತನು ನಿಮ್ಮ ಜೀವಿತವನ್ನು ವೈಭವದಲ್ಲಿ ಎಲ್ಲರ ಮುಂದೆ ನಿಮ್ಮ ಜೀವಿತವನ್ನು ಎಲ್ಲರಿಂದ ತಾತ್ಸಾರ ಹೊಂದಿದಂತ ನೀವು ಎಲ್ಲಿ ಬಿದ್ದಿದ್ರೆ ಅದೇ ಸ್ಥಳದಿಂದ ನೀವು ಎಬ್ಬಿಸೋದಕ್ಕೋಸ್ಕರವಾಗಿ ಮುಂದಿನ ವೈಭವ ಅಂತೆ. ಹಲ್ಲೆಲೂಯಾ. ಆ ವೈಭವ, ದೇವರು ಕೊಡುವಂತ ವೈಭವ ಹೇಗಿರ್ಬೋದು ಪ್ರಿಯರೇ? ನಮ್ಮ ವೈಭವ ಬೇಡರಿ. ನಮ್ಮ ವೈಭವ ಈ ಕ್ಷಣ ಇದ್ರೆ ಇನ್ನೊಂದು ಕ್ಷಣ ಇರೋದಿಲ್ಲ. ಆದರೆ ದೇವರ ವೈಭವ ಅದು ನಿತ್ಯ ಕಾಲಕ್ಕೂ ನಾನು ನೀವು ಅನುಭವಿಸುವಂತ ದೇವರ ವಾಗ್ದಾನದ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರಿಯ ದೇವ ಜನರೇ, ನಾನು ನೀವು ಕೂಡ ದೇವರ ವಾಕ್ಯವನ್ನು ಕೇಳುವಂತ ನಾನು ನೀವು ಕೂಡ ಅಬ್ರಹಾಮನ ಸಂತತಿಯವರಾಗಿದ್ದೇವೆ. ಒಂದು ಸಮಯದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಕೊರತೆ ಇರ್ಬೋದು, ಕೊರತೆ ನಮ್ಮನ್ನು ಡಾಮಿನೇಟ್ ಇರ್ಬೋದು, ಆದರೆ ಮುಂದಿನ ವೈಭವವನ್ನು ದೇವರು ಇಟ್ಟಿದ್ದಾನೆ. ಆ ಕೊರತೆ ನನ್ನನ್ನು ನಿಮ್ಮನ್ನು ಡಾಮಿನೇಟ್ ಮಾಡಲಿಕ್ಕೆ ಆ ಮುಂದಿನ ವೈಭವ ಅಂದರೆ ಮುಂದಿನ ವೈಭವವನ್ನು ಇಟ್ಟಿರುವಂತ ಆ ಕರ್ತನಾದ ಯೇಸು ಕ್ರಿಸ್ತನು ಆ ಹಿಂದಿನ ಕಾಲದ ದಾಟಿ ಬಂದಂತ ಎಲ್ಲ ಕಾರ್ಯಗಳನ್ನು ಆತನು ಡಿಸ್ಟ್ರಾಯ್ ಮಾಡಿ ಹಾಕ್ತಾನೆ. ನಮ್ಮ ಹಳೆ ಜೀವಿತ ನಾಶ ಆಗಬೇಕು. ಕಣಜದಲ್ಲಿ ಬೇಡದನ್ನು ಕಸ ಕಡ್ಡಿ ತುಂಬಿಸಿರ್ತಾರ. ಕಣಜದಲ್ಲಿ ತುಂಬಿ ಇಡುವಂಥದ್ದು ಯಾವುದನ್ನು ಮುಂದೆ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ ಬೇಕದು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೀವಿತವೆಂಬ ಈ ಕಣಜ ದೇವರ ಆತ್ಮನ ಹಸ್ತದಲ್ಲಿದೆ ಪ್ರಿಯರೇ. ಈ ಕಣಜವನ್ನು ರೂಪಿಸಲಿಕ್ಕೆ ಈ ಕಾಳು ಅಂದರೆ ದೇವರ ವಾಕ್ಯವಾಗಿದೆ.
ದೇವರ ವಾಕ್ಯವಾಗಿದೆ. ಈ ವಾಕ್ಯ ಯಾವಾಗ ನಿಮ್ಮ ಜೀವಿತದಲ್ಲಿ, ಈ ವಾಕ್ಯವನ್ನು ನಿಮ್ಮ ಜೀವಿತವೆಂಬ ಕಣಜದಲ್ಲಿ ನೀವು ಕೂಡಿಸಿಟ್ಟುಕೊಳ್ತೀರಾ, ದೇವರ ವಾಕ್ಯ ಪ್ರತಿ ಒಂದು ನಿಮ್ಮ ಜೀವಿತದಲ್ಲಿ ನೀವು ಮಾತನಾಡುವಾಗ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತ ಮಾತುಗಳು ನಿಮ್ಮ ಬಾಯಿಂದ ಹೊರಡುವಾಗ, ನೆಕ್ಸ್ಟ್ ಏನೆಲ್ಲ ಇದೆ? ದ್ರಾಕ್ಷೆ, ಅಂಜೂರ, ದಾಳಿಂಬ, ಒಲಿವ. ಈ ಫಸ್ಟ್ ಏನಿದೆ? ದ್ರಾಕ್ಷೆ ಅಂದ್ರೆ ಏನು? ದ್ರಾಕ್ಷೆ ಅಂದ್ರೆ ಏನು ಪ್ರಿಯ ದೇವ ಜನರೇ? ನಿಮ್ಮ ಜೀವಿತಕ್ಕೆ ಟೇಸ್ಟ್ ಅನ್ನು ಕೊಡುವಂಥದ್ದಾಗಿದೆ, ರುಚಿಯನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ನಿಮ್ಮ ಜೀವಿತಕ್ಕೆ ಯೇಸು ಸ್ವಾಮಿ ರುಚಿಯಾಗಿರ್ತಾನೆ. ಒಂದು ವೇಳೆ ನಿಮ್ಮ ರುಚಿ ಲೋಕದ ಜನರು ನೋಡಿ ನಿಮ್ಮನ್ನು ತಿಪ್ಪೆಗೆ ಬಿಸಾಡಿರ್ಬೋದು, ಅವರು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವರು ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಸೋಲನ್ನು ಎದುರು ನೋಡ್ತಿರ್ಬೋದು. ಆದರೆ ನಿಮ್ಮ ಜೀವಿತದಲ್ಲಿ ಯಾವ ರುಚಿ ಇಲ್ಲ ಎಂಬುದಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು. ಆದರೆ ಯಾವಾಗ ಈ ನಿಮ್ಮ ಜೀವಿತವೆಂಬ ಕಣಜ, ಆ ಕಣಜದಲ್ಲಿ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಇದೆಯಾ, ನೀವು ರುಚಿಯಾಗಿ ಕಾಣಲ್ಪಡಲಿಕ್ಕೆ ದ್ರಾಕ್ಷೆ ಅಂದ್ರೆ ಅದರ ದ್ರಾಕ್ಷಿಯ ಟೇಸ್ಟ್ ಅನ್ನು ಪ್ರತಿ ಒಬ್ಬೊಬ್ಬರು ನೋಡುವಾಗ ನಿಮ್ಮ ಜೀವಿತ ದೇವರ ಆತ್ಮನಿಂದ ಆಶೀರ್ವದಿಸಲ್ಪಡುವುದನ್ನು ಪಟ್ಟಿರುವುದನ್ನು ನಿಮ್ಮನ್ನು ದೂಷಿಸಿದ ಜನರೇ, ನಿಮ್ಮನ್ನು ಕೈಬಿಟ್ಟಂತ ಜನರೇ ಆ ಟೇಸ್ಟ್ ಅನ್ನು ನೋಡ್ಲಿಕ್ಕೆ ನಿಮ್ಮ ಬಳಿಗೆ ಬರ್ತಾರೆ. ದ್ರಾಕ್ಷೆ ಮತ್ತೆ ಅಂಜೂರ. ಹಲ್ಲೆಲೂಯ. ಈ ಅಂಜೂರ ಭಾರಿ ರುಚಿಕರವಾದ ಹಣ್ಣುರಿ. ಅದು ಹಣ್ಣಾದ ನಂತರ ಆ ರುಚಿ, ಅದರಲ್ಲಿ ಈ ಜೇನಿಲ್ವಾ, ಜೇನುತುಪ್ಪ ಅದು ಹೊರಗೆ ಬಂದಾಗೆ ಬರ್ತದೆ. ಅಂದ್ರೆ ಅಷ್ಟು ರುಚಿಕರವಾಗಿರ್ತದೆ. ಹಲ್ಲೆಲೂಯ. ಅಂದ್ರೆ ಎಲ್ಲರ ಕಣ್ಣಿಗೆ, ಎಲ್ಲರ ಜೀವಿತಕ್ಕೆ ಅದು ಬೇಕು ಎಂಬುದಾಗಿ ಎನ್ನಿಸ್ತದೆ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲರಿಗೂ ನೀವು ಬೇಡವಾಗಿರುವಾಗ, ಯಾವಾಗ ನೀವು ಅಂಜೂರದ ಹಾಗೆ ದೇವರ ಹಸ್ತದಲ್ಲಿದ್ದುಕೊಂಡು ನಿಮ್ಮನ್ನು ನೀವು ರೂಪಿಸಲಿಕ್ಕೆ ನೀವು ಬಿಟ್ಟು ಕೊಡ್ತೀರಾ, ಅಂಜೂರದ ಹಾಗೆ, ಹಲ್ಲೆಲೂಯ, ಅಂಜೂರದ ಹಣ್ಣಿನ ಹಾಗೆ ನಿಮ್ಮ ಬಳಿಗೆ ನಿಮ್ಮ ರುಚಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಅಂಜೂರ ಮತ್ತೆ ದಾಳಿಂಬ ಹೇಳಿದ್ರೆ ದಾಳಿಂಬೆ ಹಣ್ಣು, ಹೌದಲ್ವಾ? ದಾಳಿಂಬೆ ಹಣ್ಣು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿದೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ವಾಕ್ಯ ನನ್ನ ನಿಮ್ಮ ಜೀವಿತಕ್ಕೆ ಆರೋಗ್ಯಕರವಾಗಿದೆ. ಯಾವಾಗ ನೋಡಿದ್ರು ಬಲಹೀನತೆ, ಯಾವಾಗ ನೋಡಿದ್ರು ವೈದ್ಯರ ಬಳಿಗೆ ಹೋಗುವಂಥದ್ದು ಎಲ್ಲ ಸ್ಟಾಪ್ ಆಗ್ತದೆ. ಯಾಕಂದ್ರೆ ಆ ದಾಳಿಂಬ ಹಣ್ಣು ಅಂದರೆ ಆ ಆಶೀರ್ವಾದ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ ರೀ. ದಾಳಿಂಬ ಹಣ್ಣಿನಾಗೆ ರುಚಿಯಾಗಿ ಅನೇಕ ಜನರು ಆ ರುಚಿಯನ್ನು ನೋಡ್ಲಿಕ್ಕೆ ನಿಮ್ಮನ್ನು ಹಿಂಬಾಲಿಸಿ ಬರ್ತಾರೆ. ಕೊನೆಯದಾಗಿ ಆಲಿವ್ ಆಯಿಲ್ ಗೊತ್ತಿದಾ? ಅದು ಯಾವುದನ್ನು ಸೂಚಿಸ್ತದೆ? ಅಭಿಷೇಕವನ್ನು ಸೂಚಿಸ್ತದೆ. ಒಲಿವ, ಈ ಆಯಿಲ್, ಯೇಸು ಸ್ವಾಮಿ ಈ ಆಯಿಲ್ ಮೂಲಕವಾಗಿ, ಹಲ್ಲೆಲೂಯ, ಈ ಒಲಿವ ಮರ, ಪ್ರಿಯ ದೇವ ಜನರೇ, ಈ ಆಯಿಲ್, ಈ ಆಯಿಲ್ ಅಂದರೆ ಅಭಿಷೇಕ, ಯೇಸುವಿನ ರಕ್ತದ ಅಭಿಷೇಕ. ಅದಕ್ಕೆ ಪ್ರೇಯರ್ ಮಾಡಿ ಕೊಡುವಂಥ ಆಯಿಲ್, ಅದು ದೇವರ ಆತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟಿದೆ. ಯೇಸುವಿನ ರಕ್ತಕ್ಕೆ ಜಯವಾಗಲಿ ಎಂಬುದಾಗಿ ನೀವು ಉಪಯೋಗಿಸಿ ಎಂಬುದಾಗಿ ಯಾಕೆ ಹೇಳುವುದು? ಅದು ಬ್ಲೆಸ್ಸಿಂಗ್ಸ್ ಅನ್ನು ಸೂಚಿಸ್ತದೆ. ಎಲ್ಲ ಬಲಹೀನತೆ ರೋಗಗಳನ್ನು ಮುರಿತದದು. ಆ ಅಭಿಷೇಕ ನಿಮ್ಮಲ್ಲಿ ಇರುವಾಗ, ನಿಮ್ಮ ಶಿರದಲ್ಲಿ ಇರುವಾಗ ಎಲ್ಲ ನಿಮ್ಮ ದುಷ್ಟತನ ಹೋಗಲಾಡಿಸ್ತದೆ. ನಿಮ್ಮ ಜೀವಿತವನ್ನು ಶುದ್ಧೀಕರಿಸ್ತದೆ, ನಿಮ್ಮ ಜೀವಿತವನ್ನು ರೂಪಿಸ್ತದೆ. ಸರಿಯಾದ ಆ ವೇಯಲ್ಲಿ ಅದು ಅಭಿಷೇಕ ನಡೆಸ್ತದೆ. ಯಾಕನೆ ಈ ಅಭಿಷೇಕ ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನು ನಮ್ಮ ಶಿರಕ್ಕೆ ಯಜಮಾನನಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ಇದೆಲ್ಲ ನಿಮ್ಮಲ್ಲಿ ಇಲ್ಲದೆ ಓದಿ ಅದು ಕಂಟಿನ್ಯೂ ಆಗಿ
ಈ ಗಿಡಗಳು ಈ ಗಿಡಗಳು ಫಲಿಸಲಿಲ್ಲವಲ್ಲ, ಫಲಿಸಲಿಲ್ಲವಲ್ಲ, ಇದೇ ದಿವಸ ಮೊದಲುಗೊಂಡು ಈ ದಿವಸ ಮೊದಲುಗೊಂಡು ನಿಮ್ಮನ್ನು ನಿಮ್ಮನ್ನು ಯಾಕೆ ಇದೆಲ್ಲ ಫಲಿಸಲಿಲ್ಲವಲ್ಲ ಅಂದ್ರೆ ನಿಮ್ಗೆ ನೀವು ಅಂದುಕೊಳ್ತೀರಿ ಯಾವಾಗ ಇದೆಲ್ಲ ಪರಿಹಾರ, ಯಾಕೆ ನಮ್ಮ ಜೀವಿತದಲ್ಲಿ ಇಷ್ಟು ಕಷ್ಟ, ಯಾಕೆ ಇಷ್ಟು ನೋವು, ಯಾಕೆ ಈ ರೋಗದ ಬಾಧೆ, ಯಾಕೆ ಈ ಹಿಂಸೆ, ಯಾಕೆ ಈ ವೇದನೆ, ಯಾಕೆ ಈ ಅವಮಾನ. ದ್ರಾಕ್ಷೆ ಅದು ನಿಮ್ಮ ಜೀವಿತದಲ್ಲಿ ಇರಬೇಕು, ಅಂಜೂರ ಇರಬೇಕು, ದಾಳಿಂಬ ಇರಬೇಕು, ಒಲಿವ ಕೂಡ ಇರಬೇಕು. ಈ 4 ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ಬೇಡಿ, ನಿಮ್ಮ ಒಳಗೆ ಇದೆ. ಈ ದಿನ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸಿ. ಯಾಕಂದ್ರೆ ಅಬ್ರಹಾಮನಿಗೆ ಪರಲೋಕದ ತಂದೆಯಾದ ದೇವರು ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಯಾವಾಗ ಹೇಳಿದ, ಅಬ್ರಹಾಮನು ಟೋಟಲಿ ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಆ ಕ್ಷಣದಿಂದ ಅಬ್ರಹಾಮನಿಗೆ ದೇವರಾದ ಕರ್ತನೆ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನಿಗೆ ವಿರುದ್ಧವಾಗಿ, ಯಾಕಂದ್ರೆ ದೇವರ ಬಳಿಗೆ ಹೋಗ್ಲಿಕ್ಕೆ ನಿಮ್ಮಲ್ಲಿ ಯಾವುದು ತಡೆ ಮಾಡ್ತದ ಅದಕ್ಕೋಸ್ಕರ ಟೋಟಲಿ ದೇವರ ಆತ್ಮನಿಗೆ ನಿಮ್ಮನ್ನು ಸರೆಂಡರ್ ಮಾಡಿ, ದೇವರ ಆತ್ಮನಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ದ್ರಾಕ್ಷೆ ಬರ್ತದೆ, ಅಂಜೂರ ಬರ್ತದೆ, ದಾಳಿಂಬ ಬರ್ತದೆ, ಒಲಿವ ಕೂಡ ಬರ್ತದೆ. ಇದು 4 ಸಂಗತಿಗಳು. ಈ ಸಂಗತಿಗೋಸ್ಕರವಾಗಿ ನೀವು ಹಾತೊರೀತೀರಾ, ನಿಮ್ಮ ಜೀವಿತದಲ್ಲಿ ಇಲ್ಲ ಮುಗಿದು ಹೋಯ್ತು ಎಂಬುದಾಗಿ ನೀವು ಏನು ಅಂದುಕೊಳ್ತೀರಾ, ದೇವರ ವಾಕ್ಯ ಅಂತಾರೆ ಈ ದಿನ ಮೊದಲುಗೊಂಡು ಈ ಕ್ಷಣದಿನ lift up in the name of Jesus Nazareth. Lift up in the name of Jesus Nazareth. Bless in the name of Jesus Nazareth. ಈ ದಿನ ಮೊದಲುಗೊಂಡು ಈ ದಿನ ನಿಮ್ಮದಾಗಿದೆ ಪ್ರಿಯ ದೇವ ಜನರೇ. ನಾಳಿನ ದಿನದಲ್ಲ, ಈ ದಿನದಿಂದಲೇ ನೀವು ಆಶೀರ್ವದಿಸಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ನಾನು ಹೇಳ್ತಿಲ್ಲ. ದೇವರ ಆತ್ಮನೇ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಹೊರಟಿದ್ದಾನೆ. ಬಿಟ್ಟುಕೊಡಿ. ನಿಮ್ಮ ಜೀವಿತ ರೂಪಿಸಲ್ಪಡ್ತದೆ, ಎಲ್ಲ ಬಲಹೀನತೆಗಳು ಮುರಿಯಲ್ಪಡ್ತದೆ, ಎಲ್ಲ ರೋಗಗಳು ಸ್ವಸ್ಥತೆ ಆಗ್ತದೆ, ಸೈತಾನನ ಕಟ್ಟುಗಳು ಮುರಿಯಲ್ಪಡ್ತದೆ, ಸಾಲದ ನೋಗಗಳು ಮುರಿಯಲ್ಪಡ್ತದೆ. ದೊಡ್ಡ ಬಿಡುಗಡೆ ಆಶೀರ್ವಾದದ ಮಳೆ ನಿಮ್ಮ ಮೇಲೆ ಸುರಿಯುತ್ತದೆ ಪ್ರಿಯರೇ. ದಿವ್ಯಾಶೀರ್ವಾದದ ಮಳೆ ಸುರಿಯ ಮಾಡುವೆನು ಎಂಬ ನಿನ್ ವಾಗ್ದಾನವನ್ನು ನೆನಪು ಮಾಡುವೆವು. ಓ ಪ್ರಿಯ ಯೇಸು, ನಿನ್ ವಾಗ್ದಾನವನಂಬಿ ಧೈರ್ಯದೆ ಬೇಡ್ವೆವು ಈಗ ನಮ್ಮನಾದರಿಸಯ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ದಿನ ಮೊದಲುಗೊಂಡು ಈ ಕ್ಷಣದಿಂದಲೇ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮ ಜೀವಿತದಲ್ಲಿ ದ್ರಾಕ್ಷೆ, ಅಂಜೂರ, ದಾಳಿಂಬ, ಈ ಒಲಿವ ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಕಾರ್ಯ ನಡೆಸ್ತದೆ ಪ್ರಿಯ. ದೇವರಾದ ಕರ್ತನಿಗೋಸ್ಕರ, ದೇವರ ವಾಕ್ಯಕ್ಕೋಸ್ಕರ ನಿಮ್ಮನ್ನು ನೀವು ಸಿದ್ಧಪಡಿಸಿರಿ, ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ಅಬ್ರಹಾಮನು ಯಾವ ರೀತಿ ಟೋಟಲಿ ಪರಿಪೂರ್ಣವಾಗಿ ಸರೆಂಡರ್ ಆದನ, ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಟೋಟಲಿ ನೀವು ದೇವರ ಆತ್ಮನಿಗೆ ಸರೆಂಡರ್ ಆಗಿ ಈ 4 ಅಂಶಗಳು ನಿಮ್ಮ ಜೀವಿತವೆಂಬ ಕಣಜದಲ್ಲಿ ಕಾಳುಗಳು ಅಂದು ದೇವರ ವಾಕ್ಯಗಳು ತುಂಬಲ್ಪಡ್ತದೆ. ದೇವರ ವಾಕ್ಯ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ ಪ್ರಿಯರೇ. ದೇವರ ಆಶೀರ್ವಾದ ನಿಮ್ಮನ್ನು ತುಂಬಿಸಿ ನಡೆಸ್ತದೆ. ದೇವರಾದ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಿ ತನ್ನ ಕೃಪೆಯನ್ನು ನಡೆಸಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಹಗ್ಗಾಯನ ಮೂಲಕವಾಗಿ
ನಿನ್ನ ಮಕ್ಕಳಾದ ನನಗೋಸ್ಕರ, ನಮಗೋಸ್ಕರವಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ, ನಮ್ಮನ್ನು ನಿನ್ನ ಆತ್ಮನಿಂದ ತುಂಬಿಸಲ್ಪಡುವುದಕ್ಕಾಗಿ, ನಮ್ಮ ಎಲ್ಲ ಕೆಟ್ಟ ಜೀವಿತದಿಂದ ಶುದ್ಧೀಕರಿಸಿ, ನಮ್ಮ ಜೀವಿತ ಎಂಬ ಕಣಜವನ್ನು ನಿನ್ನ ವಾಕ್ಯದ ಮೂಲಕ, ಆ ಕಾಳಿನ ಮೂಲಕವಾಗಿ ನಮ್ಮನ್ನು ತುಂಬಿಸಿ, ದ್ರಾಕ್ಷೆ, ಅಂಜೂರ, ದಾಳಿಂಬ, ಈ ಒಲಿವ ಎಲ್ಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ಉಂಟಾಗುವುದಕ್ಕೋಸ್ಕರವಾಗಿ ನಿನ್ನ ಧರ್ಮದ ಬಲಗೈಯನ್ನು ಚಾಚಿ ನಿನ್ನ ಮಕ್ಕಳನ್ನು ಆಶೀರ್ವದಿಸೋಕ್ಕೋಸ್ಕರವಾಗಿ ಈಗಲೂ ನೀನು ಹಾತೊರೆಯುತ್ತಿದ್ದೆ ಸ್ವಾಮಿ. ಪ್ರತಿ ಒಬ್ಬೊಬ್ಬರು ವಾಕ್ಯವನ್ನು ಕೇಳಿದಂಥ ಪ್ರತಿ ಒಬ್ಬೊಬ್ಬರು ನಿನಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಅವರ ಜೀವಿತದಲ್ಲಿ ಯಾವುದೂ ಇಲ್ಲ, ಎಲ್ಲ ಕಳ್ಕೊಂಡೆ ಎಂಬುದಾಗಿ ಇರಬಾರ್ದು ಸ್ವಾಮಿ. ಈ ದಿನ ಮೊದಲುಗೊಂಡು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಅಬ್ರಹಾಮನಿಗೆ ಉಂಟಾದಂಥ ಆಶೀರ್ವಾದ ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಉಂಟಾಗಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.